ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ಹಾಗೂ ಈ ಮಠದ ಹಿಂದೆ ಇರುವ ರಹಸ್ಯ ವಿಷಯಗಳ ಬಗ್ಗೆ ತಿಳಿಯೋಣ. ಮತ್ತು 800 ವರ್ಷಗಳ ಹಿಂದೆ ಇರುವ ಈ ಮಠದ ಇತಿಹಾಸದ ಬಗ್ಗೆ ತಿಳಿಯೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಕೊಪ್ಪಳದ ಗವಿಮಠ ಬೆಟ್ಟವನ್ನು ಹತ್ತಿ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ನೀಡಿ. ಸುಮಾರು 800 ವರ್ಷಗಳ ಹಳೆಯ ಮಠ ಇದಾಗಿದೆ. ಕೊಪ್ಪಳದ ಗವಿಸಿದ್ದೇಶ್ವರ ಮಠ, ಇದನ್ನು ಗವಿಮಠ ಎಂದು ಕರೆಯುತ್ತಾರೆ. ಇದು ಉತ್ತರ ಕರ್ನಾಟಕದ ಅತ್ಯಂತ ಹಳೆಯ ಮಠಗಳಲ್ಲಿ ಒಂದಾಗಿದೆ. ಗವಿಮಠವು ಕನಿಷ್ಠ 800 ವರ್ಷ ಹಳೆಯದಾಗಿದ್ದು ಪ್ರಸಿದ್ಧ ಲಿಂಗಾಯತ ಮಠಗಳಲ್ಲಿ ಒಂದು. ಬೆಟ್ಟದ ಮೇಲೆ ಇರುವ ಗವಿಸಿದ್ದೇಶ್ವರ ಮಠದ ವಿಶೇಷತೆ ಏನೆಂದರೆ ಗೆಳೆಯರೇ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದು, ಅಗತ್ಯವಿರುವವರಿಗೆ ಆಹಾರವನ್ನು ಒದಗಿಸುವುದು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವುದು ಮುಂತಾದ ವಿವಿಧ ಚಟುವಟಿಕೆಗಳಿಂದ ಸಮಾಜವನ್ನು ಉನ್ನತೀಕರಿಸುವಲ್ಲಿ ಗವಿಮಠ ತೊಡಗಿಕೊಂಡಿದೆ. ಗವಿಮಠವು ಬೆಟ್ಟದ ಮೇಲೆ ನೆಲೆಗೊಂಡಿದೆ. ಈ ಬೆಟ್ಟದ ಶಿಖರದಲ್ಲಿ ಸ್ವಾಮಿಗಳ ಸಮಾಧಿಗಳು ಇರುವ ದೇವಾಲಯವಿದೆ. ಶಿಖರದಿಂದ ನೆಲಮಟ್ಟದಲ್ಲಿ ಗೇಟ್ ವೇವರೆಗೆ ಮೆಟ್ಟಿಲುಗಳಿವೆ. ಎಡಭಾಗದಲ್ಲಿ ಕಿರಿದಾದ ದ್ವಾರವು ಮುಂದಿನ ಕೆಳ ಹಂತಕ್ಕೆ ಹೋಗುತ್ತದೆ. ಈ ಮಠದ ಆವರಣದಲ್ಲಿ ಒಟ್ಟಿಗೆ ಆಲದ ಮರ ಮತ್ತು ಬೇವಿನ ಮರ ಇದೆ ಗೆಳೆಯರೇ. ಹೌದು ಗೆಳೆಯರೇ, ಈ ಬಿಳಿ ರಚನೆಯು ಸಾಕಷ್ಟು ಪ್ರಾಚೀನವೆಂದು ತೋರುತ್ತದೆ. ತೆರೆದ ಸಭಾಂಗಣದಲ್ಲಿ ಮರದ ಕಂಬಗಳ ವಿನ್ಯಾಸವು ಪೇಶ್ವೆ ವಾಸ್ತುಶಿಲ್ಪದಂತೆ ತೋರುತ್ತದೆ. ಮುಂಭಾಗದ ಅಂಗಳದಲ್ಲಿ ಬೇವಿನ ಮರ ಮತ್ತು ಅದೇ ಸ್ಥಳದಲ್ಲಿ ಆಲದ ಮರವಿದೆ. ಇದು ಅಪರೂಪದ ಘಟನೆಯಾಗಿದೆ. ಆದ್ದರಿಂದ ಇದನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಸ್ಥಳೀಯ ಜನರಿಂದ ಪೂಜಿಸಲಾಗುತ್ತದೆ. ಮರದ ಕಾಂಡಗಳನ್ನು ಮದುವೆಯಾದಂತೆ ಎಳೆಗಳನ್ನು ಬಂಧಿಸುವುದನ್ನು ನೀವು ನೋಡಬಹುದು. ಗೆಳೆಯರೇ, ಇದು ಕಲ್ಲನ್ನು ಕತ್ತರಿಸಿದ ದೇವಾಲಯದಂತೆ ತೋರುತ್ತದೆ. ಸಂದರ್ಶಕರಿಗೆ ಈ ದೇವಾಲಯಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ. ದೇವಾಲಯದ ದ್ವಾರವನ್ನು ಸುತ್ತುವರೆದಿರುವ 2 ಮರದ ಗಾಜಿನ ಪ್ರಕರಣಗಳು ಕ್ರಮವಾಗಿ ಎಡ ಮತ್ತು ಬಲಕ್ಕೆ ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಮತ್ತು ಪೂಜ್ಯ ಶ್ರೀ ಮಾರಿ ಶಾಂತವೀರ ಮಹಾಸ್ವಾಮಿಗಳ ಪ್ರತಿಮೆಗಳಿವೆ. ಗೆಳೆಯರೇ, 3 ಸ್ವಾಮೀಜಿಗಳ ಸಮಾಧಿ ಇಲ್ಲಿಯೇ ಇದೆ. ಪೂಜ್ಯ ಶ್ರೀ ಶಿವಶಾಂತವೀರ ಮಹಾಸ್ವಾಮೀಜಿಗಳು 17ನೇ ಮುಖ್ಯಸ್ಥರಾಗಿದ್ದಾರೆ ಮತ್ತು ಪೂಜ್ಯ ಶ್ರೀ ಮಾರಿ ಶಾಂತವೀರ ಮಹಾಸ್ವಾಮಿಗಳು 16ನೇ ಮುಖ್ಯಸ್ಥರಾಗಿದ್ದರು. ನಾವು ಇನ್ನು ಒಂದು ಹಂತಕ್ಕೆ ಬರುತ್ತೇವೆ. ಈ ದೇವಾಲಯದ ಒಳಗೆ 3 ಸ್ವಾಮೀಜಿಗಳ ಸಮಾಧಿ ಇದೆ. ದೇವಾಲಯವು 2 ಕಿರಿದಾದ ಪ್ರವೇಶ ದ್ವಾರಗಳು ಕೇವಲ 3x2 ಸೈಜ್ ಹೊಂದಿದೆ. ಒಂದು ಪ್ರವೇಶಿಸಲು ಮತ್ತು ಇನ್ನೊಂದು ನಿರ್ಗಮಿಸಲು. ನಾನು ಬಾಗಿಲುಗಳ ಮೂಲಕ ಹಿಂಡಲು ಹೆಣಗಾಡಿದೆ. ಒಮ್ಮೆ ಬಾಗಿಲುಗಳ ಒಳಗೆ ಗರ್ಭಗುಡಿಯ ಕಡೆಗೆ ಕೆಲವು ಹೆಜ್ಜೆಗಳಿವೆ. ಗರ್ಭಗುಡಿಯ ಸುತ್ತಲೂ ಕಿರಿದಾದ ಮಾರ್ಗವು ನಿರ್ಗಮನ ಬಾಗಿಲಿನತ್ತ ಸಾಗುತ್ತದೆ. ಗೆಳೆಯರೇ, ಇವಾಗ ಮಠದ ತೇರಿನ ಬಗ್ಗೆ ನೋಡೋಣ ಬನ್ನಿ. ಅದು ಗವಿಮಠದ ಮುಖ್ಯ ಪ್ರವೇಶ ಕಮಾನು. ಕಮಾನು ಪಕ್ಕದಲ್ಲಿಯೇ ಮಠದ ತೇರಿಗೆ ಎತ್ತರದ ಶೆಡ್ ಇದೆ. ತೆಂಗಿನಕಾಯಿ ಮತ್ತು ಹೂಗಳನ್ನು ಮಾರಾಟ ಮಾಡುವ ಕೆಲವು ಅಂಗಡಿಗಳು ಮತ್ತು ವಾಹನ ನಿಲುಗಡೆಗೆ ಸಾಕಷ್ಟು ಸ್ಥಳಗಳಿವೆ. ನೀವು ನೋಡುವಂತೆ ರಥವನ್ನು ಮೇಲಿನಿಂದ ಕೆಳಕ್ಕೆ ಅಚ್ಚುಕಟ್ಟಾಗಿ ಇಡಲಾಗಿದೆ. ಗೆಳೆಯರೇ, ಇವಾಗ ಪ್ರತಿ ವರ್ಷ ನಡೆಯುವ ಜಾತ್ರೆಯ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸ್ವಲ್ಪ ನೋಡೋಣ ಬನ್ನಿ. ಗವಿಮಠದಲ್ಲಿ ನಡೆಯುವ ವಾರ್ಷಿಕ ಜಾತ್ರೆ ಕೊಪ್ಪಳ ಜಿಲ್ಲೆಯ ಪ್ರಮುಖ ಕಾರ್ಯಕ್ರಮವಾಗಿದೆ. ಜಾತ್ರೆಯಲ್ಲಿ ಪಾಲ್ಗೊಳ್ಳುವ ಜನರಿಗೆ ಆಹಾರಕ್ಕಾಗಿ ಬೇಕಾದ ಆಹಾರ ಧಾನ್ಯಗಳು, ರೊಟ್ಟಿ, ತರಕಾರಿಗಳು, ಕುಂಬಳಕಾಯಿಗಳು ಮತ್ತು ಇತರೆ ವಸ್ತುಗಳನ್ನು ಭಕ್ತರು ದಾನ ಮಾಡುತ್ತಾರೆ. ಜಾತ್ರೆಯ ಸಮಯದಲ್ಲಿ ಮಠಕ್ಕೆ ಸೇರುವ 10 ಜನರಲ್ಲಿ ಶಿಷ್ಯರು ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಈ ವರ್ಷ 2026 ಜನವರಿ 5ರಿಂದ ಜಾತ್ರೆಯು ಪ್ರಾರಂಭವಾಗಿ 15 ದಿನಗಳ ಕಾಲ ಗವಿಮಠ ಜಾತ್ರೆ ನಡೆಯುತ್ತದೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಗವಿಮಠ ಜಾತ್ರೆಗೆ ಸಂಬಂಧಿಸಿದ ವಿಷಯವನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ.
ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಎಲ್ಲರಿಗೂ ಧನ್ಯವಾದಗಳು.